ಇವತ್ತು ಕಾಂಗ್ರೆಸ್ ಪಾರ್ಟಿ ಯಾರ ಪರವಾಗಿದೆ? ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಕ್ಕೆ ಹೊರಟಿದ್ರು, ನೂರಾರು ಜನ ಹಿಂದೂಗಳನ್ನ ಕೊಲ್ಲಕ್ಕೆ ಹೊರಟಿದ್ರು. ಅವರನ್ನ ನೀವೇನು ಹೇಳಿದ್ರಿ? ನಮ್ಮ ಬ್ರದರ್ಸ್ ಅಂತ ಹೇಳಿದ್ರಿ. ಇದೇ ವಿಧಾನಸೌಧದಲ್ಲಿ ಖರ್ಗೆ ಅವರ ರೈಟ್ ಹ್ಯಾಂಡ್ ರಾಜ್ಯಸಭಾ ಸದಸ್ಯ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಿ. ಒಂದು ಬಾಯಲ್ಲಿ ನಿಮ್ಮ ಬಾಯಲ್ಲಿ ಒಂದು ನುಡಿ ಮುತ್ತು ಬಂತ? ಒಂದು ಮಾತು ಪಾಕಿಸ್ತಾನದ ಜಿಂದಾಬಾದ್ ಅಂದಿದ್ಕೆ ಒಂದು ಮಾತು ಖಂಡನ ಹೇಳಿಕೆ ಖರ್ಗೆಯಿಂದ ಬಂತ? ಬರಲೇ ಇಲ್ಲ. ಇವತ್ತು ಬಾಂಬೆಯಲ್ಲಾದಂತ ತಾಜ್ ಹೋಟ್ಲ್ ಮೇಲೆ ದಾಳಿ ಆಯ್ತು. ಆ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರಿ? ಕೈ ಕಟ್ಕೊಂಡು ಕೂತಿದ್ರಿ. ಇವತ್ತು ಇಷ್ಟೆಲ್ಲ ಘಟನೆ ಆದರೂ ಕೂಡ ಭಯೋತ್ಪಾದಕರ ಬಗ್ಗೆ ಬಹಳ ಸಾಫ್ಟ್ ನಿಲುವನ್ನ, ಬಹಳ ಮೃದು ನಿಲುವನ್ನ ತಾಳ್ತಾ ಇರುವಂತದ್ದು ಕಾಂಗ್ರೆಸ್. ಯಾವುದೇ ಭಯೋತ್ಪಾದನೆ ದಾಳಿ ಆದಾಗೂ ಕೂಡ ಖಂಡಿಸೋದರಲ್ಲೂ ಬಹಳ ಹಿಂದೆ ಮುಂದೆ ನೋಡುವಂತ ಕಾಂಗ್ರೆಸ್ ಇವತ್ತು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರೋ ಮೋದಿ ಬಗ್ಗೆ ಭಯೋತ್ಪಾದಕ ಅನ್ನೋ ಪದ ಉಪಯೋಗ ಮಾಡಿ ಇಡೀ ದೇಶಕ್ಕೆ ದ್ರೋಹ ಬಗೆದಿರ. ನೀವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿರೋಕ್ಕೂ ನಾಲಾಯಕ್. ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ರೆ ಅವರನ್ನ ಅಲ್ಲಿಂದ ವಜಾ ಮಾಡಬೇಕು. ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಬೇಕು. ಅದಕ್ಕೆ ಸಬೂಬ್ ಹೇಳ್ತಾ ಇದ್ದಾರೆ, ಏನು ಮಾಧ್ಯಮದವ್ರು ತಪ್ಪತ್ತೆ, ಮಾಧ್ಯಮದವ್ರು ತಿರ್ಚಾಕ್ಬಿಟ್ಟಿದ್ದಾರೆ ಅಂತ.